ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ದುಗುಡೇಹಳ್ಳಿ ಪಂಚಾಯತಿ ಈ ವಾರ 25ನೇ ವಾರ ಸತತವಾಗಿ ಪ್ರತಿ ವಾರನೂ ಕೂಡ ಒಂದಲ್ಲ ಒಂದು ಹಳ್ಳಿನಲ್ಲಿ ಪಂಚಾಯತಿನಲ್ಲಿ ಕೂತ್ಕೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಪರಿಹಾರ ಹುಡುಕೊಳ್ಳುವಂತ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ. ಇದಕ್ಕೆ ಮುಂಚೆ ಈ ಸಲ ತಾವೆಲ್ಲ ಆಶೀರ್ವಾದ ಮಾಡಿ ಗೆಲ್ಸಿದ್ಮೇಲೆ ನಾವು ಕೂತ್ಕೊಂಡು ಜನಗಳಿಗೆ ಇನ್ನೂ ಹತ್ತಿರವಾಗಿ ಅಧಿಕಾರಿಗಳಾಗ್ಲಿ ಶಾಸಕರನ್ನಾಗ್ಲಿ ಎಲ್ಲೂ ಹುಡುಕೊಂಡು ಹೋಗ್ಬಾರ್ದು, ನಾವೇ ಅವರೆಲ್ಲರೂ ಕೂಡ ನಾವು ಒಂದ್ ಕಡೆ ಕೂತ್ಕೊಂಡು ಅವ್ರನ್ನ ಕರೆಸಿ ಬಂದಂಥವ್ರೆಲ್ಲರೂ ಕೂಡ ಆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರೇ ಇರಲಿ ನಮ್ಮ ಕ್ಷೇತ್ರದ ಜನ ಬಂದ್ರೆ ಅವ್ರಿಗೆ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಇವತ್ತು ನಾವು ಜನಸ್ಪಂದನ ಕಾರ್ಯಕ್ರಮವನ್ನ ಚಿಕ್ಕನಾಯಕನಹಳ್ಳಿ ತೀನಂಶ್ರೀ ಭವನದಲ್ಲಿ ಪ್ರತಿ ಸೋಮವಾರ ಸಂಜೆ 4 ಗಂಟೆಯಿಂದ ಜನ ಎಲ್ಲರೂ ಕೂಡ ಅವ್ರ ಸಮಸ್ಯೆ ಬಗೆಹರೋವರೆಗೂ ಕೂಡ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದೇವೆ. ಖಂಡಿತ ಅದು ಕೂಡ 100ನೇ ವಾರ ಆಗ್ತಾ ಇದೆ. ಈಗೇನು ಪಾಂಪ್ಲೆಟ್ಸ್ ನಿಮ್ಮ ಕೈಲಿದ್ದಾವೆ ಅದು 100ನೇ ವಾರದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವತ್ತೇನಾದ್ರು ಕೂಡ ಒಂದು ಸಾರ್ಥಕವಾದ ಕೆಲಸನ ಮಾಡಬೇಕು 100ನೇ ವಾರದ್ದು ಅಂತಕ್ಕಂಥ ದೃಷ್ಟಿನಲ್ಲಿ ಅವತ್ತೇನೇನು ನಾವು ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಂಡಿದ್ದೇವೆ ಅದ್ರ ಜೊತೆಯಲ್ಲಿ ಅಲ್ಲಿ ಆರೋಗ್ಯ ಶಿಬಿರನ್ನು ಕೂಡ ಇಟ್ಕೊಂಡಿದ್ದೇವೆ. ಸುಮಾರು 350ರಿಂದ 400 ಜನ ಡಾಕ್ಟರ್ಗಳೇ ಬರ್ತಾರೆ. ಎಲ್ಲ ಏನು ಜಯದೇವ ಇರ್ಬೋದು, ಕಿದ್ವಾ ಇರ್ಬೋದು, ನಿಮ್ಯಾನ್ಸ್ ಇರ್ಬೋದು, ಮಂಗಳೂರಿಂದ NFI ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜು ಮತ್ತೆ BGS ಇರ್ಬೋದು, ಎಲ್ಲ ಹಲವಾರು ಆಸ್ಪತ್ರೆಗಳಿಂದ ವೈದ್ಯಾಧಿಕಾರಿಗಳು ಕೂಡ ಬಂದು ಇವತ್ತು ನಿಮಗೆ ತಪಾಸಣೆ ಮಾಡೋದ್ರ ಜೊತೆನಲ್ಲಿ ನಿಮಗೆ ಆಪರೇಷನ್ಸ್ ಯಾರಿಗಾರು ಇದ್ರೆ ಅದನ್ನು ಕೂಡ ಉಚಿತವಾಗಿ ಮಾಡ್ಸೋಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದು ಒಂದು ಸೇವೆ. ನಾವು ಜನಗಳಿಗೆ ನಮ್ಮ ತಾಲೂಕಿನ ಸಾರ್ವಜನಿಕರಿಗೆ ಶಿಕ್ಷಣ ಮತ್ತೆ ಆರೋಗ್ಯ ಇವೆರಡಕ್ಕೂ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಖಂಡಿತ ಅವರು ಒಳ್ಳೆ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಶೈಕ್ಷಣಿಕವಾಗಂತೂ ನೀವು ನೋಡ್ತಾ ಇದ್ದೀರಾ, SLCನಲ್ಲಿ ಜಿಲ್ಲೆಗೆ ತಾಲೂಕು ಪ್ರಥಮ ಸ್ಥಾನದಲ್ಲಿ 2 ವರ್ಷದಿಂದ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಇವತ್ತು CET ನೀಟ್ ಕೋಚಿಂಗ್ ಎಲ್ಲ ಮಕ್ಕಳಿಗೂ ಕೂಡ ಏನು ಸೈನ್ಸ್ ಮಕ್ಕಳಿಗೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದಾರೆ. ಅದನ್ನು ಕೂಡ ಮುಂದುವರಿಸ್ಕೊಂಡು ಉಚಿತವಾಗಿ ಇವತ್ತು ಆರೋಗ್ಯಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಡ್ಲಿಕ್ಕೂ ಕೂಡ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಇವತ್ತು ನಾವು ಎಲ್ಲ ಪಕ್ಷಾತೀತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಕೊಡ್ಲಾಗರದ ರಸ್ತೆ ಬಗ್ಗೆ ಈಗಾಗಲೇ ಬರ್ತಾನು ಕೂಡ ಸೆಷನ್ನ ಎಲ್ಲರೂ ಕೂಡ ಹೇಳಿದ್ರು. ಖಂಡಿತ ಅದನ್ನು ಈ ಸತಿ ಪ್ರೋಗ್ರಾಮ್ ಅಲ್ಲಿ ಮಾರ್ಚಲ್ಲಿ ಬಂದಂತ ಹಣದಲ್ಲಿ ಫಸ್ಟೇ ಸೇರಿಸಿ ಖಂಡಿತ ಉತ್ತಮವಾದ ಒಂದು ರಸ್ತೆನ ಮಾಡಿಸ್ಕೊಡುವಂತಕ್ಕೆ ಜವಾಬ್ದಾರಿ ನಂದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನೇ ಸಮಸ್ಯೆ ಇದ್ರೂ ನೇರವಾಗಿ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಇದನ್ನು ಪರಿಹಾರ ಎಲ್ಲದಕ್ಕೂ ಕೂಡ ಇರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳು ಬೆಳೀತಾ ಹೋಗ್ಲಿ, ನಾವೆಲ್ಲರೂ ಕೂಡ ಇವತ್ತು ಇರ್ತಕ್ಕಂಥ ಸಮಸ್ಯೆಗಳನ್ನ ಹೋಗ್ಲಾಡಿಸ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲ ಜೊತೆಯಲ್ಲಿ ಇರೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಇವತ್ತು ಬೆಳಗ್ಗಿಂದ ಇರ್ತಕ್ಕಂಥ ಪಂಚಾಯತ್ದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಕೂಡ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರ್ತು ಕೆಲಸ ಮಾಡಲಿಕ್ಕೆ, ಮತ್ತೆ ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ, ಸುಳ್ಳಂತೂ ಹೇಳಕ್ ಹೋಗಲ್ಲ, ಅದನ್ನ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಏನಿರ್ತದೋ ಅದರಲ್ಲಿ ಅನುಸರಿಸಿ ಮಾಡೋವಂಥ ಕೆಲಸ ಮಾಡೋಣ. ಸುಮ್ಮನೆ ಸುಳ್ಳು ಹೇಳಿ ಹೋಗ್ತಕ್ಕಂಥದ್ದು ಅದು ಅವಶ್ಯಕತೆ ಇಲ್ಲ. ಆ ರೀತಿನಲ್ಲಿ ನಾವು ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆ ತರದಲ್ಲಿ ಹೋಗ್ಬೇಕು ಅಂತಕ್ಕಂಥ ನಿಟ್ಟನ್ನ ನಾವೆಲ್ಲರೂ ಕೂಡ ಪಾಲಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇವತ್ತು ಅಧಿಕಾರಿಗಳು ಇರ್ಬೋದು, ನಾವೆಲ್ಲ ಒಂದು ಸೌಹಾರ್ದಯುತವಾಗಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮಲ್ಲಿ PDO ಅವರು ಭೈರಪ್ಪನವರು ಕೂಡ ತುಂಬಾ ಉತ್ತಮ ರೀತಿಯಲ್ಲಿ ನಿಮ್ಗೆಲ್ಲ ಸ್ಪಂದಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ಕಾಣ್ತೇವೆ. ಇವತ್ತು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ಭಾವಿಸ್ಕೊಂಡು ಅವರು ಕೂಡ ಇವತ್ತು ಎಲ್ಲರೂ ಸ್ಪಂದಿಸಿ ಕೆಲಸ ಮಾಡಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಪಂಚಾಯತಿ ಸದಸ್ಯರುಗಳು ಮತ್ತು PDOಗಳು ಇವರೆಲ್ಲ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಖಂಡಿತ ಇವತ್ತು ಸಮಸ್ಯೆಗಳ ಇಲ್ಲೇನೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನೇ ಇದ್ರು ನಾವೆಲ್ಲ ಕೂತ್ಕೊಂಡು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೋಗ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ನಾಗರಿಕರು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಕುರಿತು ಮಾತಾಡದಂತ ಶ್ರೀಯುತ ಶಾಸಕರಿಗೆ ಧನ್ಯವಾದಗಳು. ಗ್ರಾಮಸ್ಥರು ಯಾರು ತಮ್ಮ ಅನಿಸಿಕೆ ಅಭಿಪ್ರಾಯ ಇದ್ರೆ ಹೇಳ್ಬಹುದು.
ಬನ್ನಿ ಬನ್ನಿ. ಯಾವುದೇ ಕಾರ್ಯಕ್ರಮಗಳು ನಿಮಗೆ ಬೇಕಾದಲ್ಲಿ ಇವತ್ತು ಅರ್ಜಿಗಳನ್ನು ಕೊಡಿ, ನಿಮ್ಮ ಶಾಸಕರು ಸ್ವೀಕರಿಸ್ತಾರೆ ಅಂತ ಕೂಡ ನಾನು ಹೇಳ್ತಾ, ಆಮೇಲೆ ಏನು ನಮ್ಮ ಶಾಸಕರು ಎಂದು ಜಾತಿ ಪಾರ್ಟಿ ಮಾಡಿಲ್ಲ, ಯಾರು ಜಾತಿಯಲ್ಲಿ ಅರ್ಜಿ ಹಾಕೊಂಡು ಹುಟ್ಟಿಲ್ಲ. ಹಂಗಾಗಿ ನಮ್ಗೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ನಾವೆಲ್ಲರೂ ಕೂಡ ಮುಂದಿನ ದಿವಸಗಳ ಬೆಂಬಲ ಕೊಡೋಣ. ಈ ಸುಮಾರು ಬೇಡಿಕೆ ಈ ಊರಿಂದ ಏನು ಅಂದ್ರೆ, ನನಗೆ ಸುಮಾರು ಜನ ನಮ್ಮ ಮನು ಇರ್ಬೋದು, ಗೌಡ್ರು ಇರ್ಬೋದು, ನಮ್ಮ ಬಸವಗೌಡ್ರು ಇರ್ಬೋದು, ಸುಮಾರು ಸಲ ಈ ರೋಡಿನ ಸಮಸ್ಯೆ ಇದೆ, ನಾವು ಶಾಸಕರು ಮನೆಗೆ ಬರಬೇಕು, ಒಂದು ಅರ್ಜಿ ಕೊಡಬೇಕು, ಈ ರೋಡ್ ಯಾರು ಮಾಡಿಲ್ಲ, ಹಂಗಾಗಿ ಓಡಾಡಕ್ ಆಗೋದಿಲ್ಲ, ಮಕ್ಳುಗಳು ಸ್ಕೂಲ್ಗೆ ಹೋಗ್ತಂದ್ರೆ ರೋಡ್ ಅವಶ್ಯಕತೆ ಅಂತ ಹೇಳ್ತಿದ್ರು. 2-3 ಸಲ ಬಂದ್ರು, ಅವರು ಬಂದಿದ್ದ ದಿವಸ ಶಾಸಕರು ಸಿಗ್ಲಿಲ್ಲ, ಇನ್ನೊಂದ್ ದಿವಸ ಬಂದಿದ್ದ ದಿವಸ ನಾನ್ ಸಿಕ್ಲಿಲ್ಲ. ಹಂಗಾಗಿ ಇವತ್ತು ನಾನು ಹೇಳಿದೆ, ಮೊನ್ನೆ ಫೋನ್ ಮಾಡಿದ್ರು, ಬೇಡ ಬರೋ ಅವಶ್ಯಕತೆ ಇಲ್ಲ, ಈ ವಾರದಲ್ಲಿ ಇಲ್ಲಿ ನಿಮ್ಮ ಗ್ರಾಮಕ್ಕೆ ಬರ್ತಾರೆ ಶಾಸಕರು, ಅವತ್ತ ಏನೇ ಇದ್ರು ಸಹ ರೋಡ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದಾಗ್ಬೋದು, ಅದನ್ನ ಅಲ್ಲೇ ಕೇಳಿ ಮನೆ ಬಾಗ ಅಂತ ಅಂದ್ರು. ಆಮೇಲೆ ನಮ್ಮ PDO ಅವರು ದುಗುಡಿಹಳ್ಳಿಗೆ ಹಾಕಿದ್ರು, ಇಲ್ಲ ನಾನು ಫೋನ್ ಮಾಡಿ ಹೇಳಿದೆ, ದುಗುಡಿಹಳ್ಳಿ ಬೇಡ, ಕೊಡ್ಲಾಗಕ್ಕೊಂದ್ಸಲ ಹಾಕೋಣ ಅಂತ ಹೇಳಿ ಇವತ್ತು ಇಲ್ಲಿ ಬಂದಿದ್ದೀವಿ. ನಿಮ್ಮ ಏನೇ ಸಮಸ್ಯೆಗಳು ಇದ್ರು ಸಹ ನೀವು ನಮ್ಮ ಶಾಸಕರ ಮುಂದೆ ಇವತ್ತು ಅರ್ಜಿ ಮುಖಾಂತರ ಕೊಡ್ರಿ, ಅದನ್ನ ಖಂಡಿತವಾಗ್ಲೂ ಅವ್ರು ತುರ್ತಾಗಿ ಮಾಡ್ತಾರೆ. ಇಂಥ ಶಾಸಕರು ಎಲ್ಲೂ ಸಿಕ್ಕಲ್ಲ, ಯಾಕೆಂದ್ರೆ 224 ಕ್ಷೇತ್ರ ಇಡೀ ನಮ್ಮ ರಾಜ್ಯದಲ್ಲಿ ಯಾರು ಸಹ ಹೋಗಿ ಮನೆ ಬಾಗಿಲಿಗೆ ಕೂತು ಏನು ನಿಮ್ಮ ಕಷ್ಟ ಸುಖ ಅಂತ ಯಾರು ಕೇಳಲ್ಲ. ಅದರಲ್ಲಿ ನಮ್ಮ ಶಾಸಕರು ವಿನೂತನವಾಗಿ ಜನಗಳಿಗೆ ಸ್ಪಂದಿಸಬೇಕು, ಜನಗಳನ್ನ ಅಲಸಬಾರದು. ಮಧ್ಯವರ್ತಿಗಳು ಒಂದು ವೃದ್ಧಾಪ್ಯ ವೇತನ ಮಾಡಬೇಕು ಅಂದ್ರೆ 3,000-4,000 ರೂಪಾಯಿ ದುಡ್ಡು ಕೊಟ್ಟು ಇವತ್ತ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಈಗ ಹಂಗಾಗಲ್ಲ. ಇವತ್ತು ಅರ್ಜಿ ಕೊಟ್ರೆ ಪ್ರತಿ ಸೋಮವಾರ ದಿವಸ ಅವರು ಜನಸ್ಪಂದನ ಕಾರ್ಯಕ್ರಮವನ್ನ ಚಿಕ್ಕನಾಯಕನಹಳ್ಳಿ ತ್ರಿನಂಸಿ ಭವನದಲ್ಲಿ ಮಾಡ್ತಿದ್ದಾರೆ. ಇವತ್ತು ಅರ್ಜಿ ಕೊಟ್ರೆ ನೆಕ್ಸ್ಟ್ ವಾರ ಆರ್ಡರ್ಗಳನ್ನ ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ನೀವು ಏನೇ ಕುಂದುಕೊರತೆಗಳಿರ್ಲಿ, ಏನೇ ಸಮಸ್ಯೆಗಳಿರ್ಲಿ, ಇಂಥ ಶಾಸಕರು ಸಿಕ್ಕಲ್ಲ. ನಾನು ಅವ್ರು ಹೊಗಳ ಕೇಳ್ತಿಲ್ಲ. ಈಗ ನೀವು ಸುಮಾರು ಮಾಧ್ಯಮದಲ್ಲಿ ನೋಡ್ತಿದ್ದೀರಾ, ಪ್ರತಿ ಒಂದು ದಿವಸನೂ ಈಗ ಊಟ ಮಾಡಿದಾರೆ ಅವರು. ಅವ್ರೇನ್ ಹೇಳಿದ್ರು, ಇದನ್ನು ಮುಗಿಸಿ ಊಟಕ್ಕೆ ಹೋಗೋಣ ಅಂದ್ರು. ಆದ್ರೂ ಸಹ ಊಟ ಮಾಡ್ಕೊಂಡು ಬಂದಿದ್ವಿ. ನಿಮ್ಮ ಬೆಳಗಿಂದಲೂ ಸಹ ಕಾಯಿಸಿದೀವಿ, ಅದಕ್ಕೆ ಕ್ಷಮೆ ಇರ್ಲಿ ಅಂತ ಕೇಳ್ತಾ, ಇವತ್ತ ಈ ನನ್ನ ಮಾತು ಮುಗಿದ ಮೇಲೆ ನಮ್ಮ ಶಾಸಕರು ಮಾತಾಡ್ತಾರೆ. ಆಮೇಲೆ ನೀವು ಅರ್ಜಿಗಳ ಮುಖಾಂತರ ಕೊಟ್ಟು ನಿಮ್ಮ ಕೆಲಸಗಳನ್ನ ಸುದೀರ್ಘ ಮಾಡ್ಕೊಳ್ಳಿ. ಏನೇ ಇದ್ರು ಪ್ರತಿ ಸೋಮವಾರ 4 ಗಂಟೆಗೆ ತ್ರಿನಂಸಿ ಭವನದಲ್ಲಿ ಸಿಗ್ತಾರೆ ಶಾಸಕರು. ಅವ್ರನ್ನೆಲ್ಲೂ ಹುಡುಕ್ಬೇಕಾಗಿಲ್ಲ, ಅಲ್ಲಿಗೆ ಬರ್ರಿ, ನಿಮ್ ಕೆಲಸಗಳನ್ನ ಮಾಡ್ಕೊಳ್ರಿ. ಸುಮಾರು ಜನ ಹೇಳಿರ್ ನನಗೆ, ನಮ್ಮ ಖಾತೆ ಪ್ರಾಬ್ಲಮ್ ಇದೆ,